ನಾಟಕ ಬನ್ನಿರಣ್ಣ ಬನ್ನಿರಿ ಬನ್ನಿರಕ್ಕ ಬನ್ನಿರಿ ಬನ್ನಿರಕ್ಕ ಬನ್ನಿರಿ ಬನ್ನಿರಣ್ಣ ಬನ್ನಿರಿ ನಾಟಕ ನಾಟಕ ಬೀದಿ ನಾಟಕ 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 ಬೀದಿ ನಾಟಕ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಲಿಖಿತ್ ಕುಮಾರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಸಿವರಾಮನ್ ಪ್ರೌಢಶಾಲೆ, ತಾವರೆಕೆರೆ, ತ್ಯಾಮಗುಂಡ್ಲು ಹೋಬಳಿ, ನೆಲಮಂಗಲ ತಾಲೂಕು. ಈ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಪರಿಸರ ದಿನದ ಪ್ರಯುಕ್ತ ಜನರಲ್ಲಿ ಪರಿಸರ ಮೌಲ್ಯದ ಬಗ್ಗೆ ತಿಳಿಸಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಂದು ಬೀದಿ ನಾಟಕದ ಮೂಲಕ ಬರುತ್ತಿದ್ದಾರೆ. ಈ ನಾಟಕದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕವಾದದ್ದು ಅಷ್ಟೇ. ಯಾವುದೇ ಜನರಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗೆ ಸಂಬಂಧಿಸಿರುವುದಿಲ್ಲ. ಎಲ್ಲರೂ ನಮ್ಮ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದರು. ಅಂತಹ ಸಮಯದಲ್ಲಿ ಭಾರತದ ಅನೇಕ ರಾಜ್ಯಗಳು ಬ್ರಿಟಿಷರ ವಿರುದ್ಧ ಹೋರಾಡಿದವು. ಅದರಲ್ಲಿ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಬೇಡರು ತಮ್ಮ ಕಾಡನ್ನು ರಕ್ಷಿಸಿಕೊಳ್ಳಲು ಬ್ರಿಟಿಷರ ವಿರುದ್ಧ ಹೋರಾಡಿದ್ದನ್ನು ನೋಡಿ. ಈ ಬ್ರಿಟಿಷ್ನವ್ರು ಯಾಕೋ ನಮ್ಮ ಸಾಹೇಬರು ಕರೀತಾ ಇದ್ದಾರೆ, ಬನ್ನಿ. You know, East Indian Company has banned the usage of weapons. So, according to the company rules and regulations, you are not supposed to use the weapons. You must surrender your weapons to us right now. ನಿಮ್ ಸಾಹೇಬ್ರು ಏನ್ ಹೇಳ್ತಿದ್ದಾರೆ? ಈಸ್ಟ್ ಇಂಡಿಯನ್ ಕಂಪನಿ ಪ್ರಕಾರ ನೀವು ನಿಮ್ಮ ಆಯುಧಗಳನ್ನು ಬಳಸಬಾರದು. ಅವುಗಳನ್ನು ಈಗಲೇ ನಮಗೆ ಒಪ್ಪಿಸಬೇಕು. ನಮ್ಮ ಆಯುಧದಿಂದ ಯಾರಿಗೂ ತೊಂದರೆ ಇಲ್ಲ. ಇದು ನಮ್ಮ ಆತ್ಮರಕ್ಷಣೆಗಾಗಿ. ಪರಂಗಿ ಅವರು ನಮ್ಮ ದೇಶಕ್ಕೆ ಬಂದು ನಮ್ಮ ಆಯುಧಗಳನ್ನೆಲ್ಲ ಕಸಿದುಕೊಳ್ಳುತ್ತಿದ್ದಾರೆ. ನಾವು ಈ ಕಾಡಿನಲ್ಲಿ ಬೇಟೆಯಾಡಿ ಜೀವನ ಸಾಗಿಸುತ್ತಿದ್ದೇವೆ. ನಾವು ನಮ್ಮ ಆಯುಧಗಳನ್ನು ಕೊಟ್ಟರೆ ನಮ್ಮ ಎತ್ತ ತಾಯಿಯನ್ನೇ ಕೊಟ್ಟಂತೆ. What they are telling, I don't understand. Sir, they are telling weapons are just like their mother. They are not ready to surrender their mother. What? You are not ready to surrender your weapons to us. If you not surrender your weapons to us, we will set the forest on fire. ನೀವು ಆಯುಧಗಳನ್ನು ಕೊಡದಿದ್ದರೆ, ನೀವು ಆಯುಧಗಳನ್ನು ನಮ್ಮ ವಶಕ್ಕೆ ಕೊಡದಿದ್ದರೆ ನಮ್ಮ ಸೈನಿಕರು ನಿಮ್ಮನ್ನ ಮತ್ತು ನಿಮ್ಮ ಕಾಡನ್ನು ಸುಟ್ಟು ಬೂದಿ ಮಾಡುತ್ತಾರೆ ಅಷ್ಟೇ. ನಾವು ನಮ್ಮ ಆಯುಧವನ್ನು ಕೊಡುವುದಿಲ್ಲ. ಅದೇನು ಮಾಡಿಕೊಳ್ಳುತ್ತೀರಾ ಮಾಡಿಕೊಳ್ಳಿ. ಈ ಕಾಡೇ ನಮ್ಮ ಸರ್ವಸ್ವ. ಈ ಆಯುಧವೇ ನಮ್ಮ ಶಕ್ತಿ. Commander, bring our army forces and set this forest on fire. Okay, sir. ಹೀಗೆ ನೋಡಿದ್ರಲ್ಲ, ಅವಿದ್ಯಾವಂತ ಹಲಗಲಿ ಬೇಡರು ತಮ್ಮ ಕಾಡನ್ನು ರಕ್ಷಿಸಿಕೊಳ್ಳಲು ತಮ್ಮ ಪ್ರಾಣವನ್ನೇ ಕೊಟ್ಟರು. ಆದರೆ ಈಗಿನ ಬುದ್ಧಿವಂತರು ವಿದ್ಯಾವಂತರೆಲ್ಲ ಸೇರಿಕೊಂಡು ತಮ್ಮ ಕಾಡನ್ನು ಹೇಗೆ ಸರ್ವನಾಶ ಮಾಡುತ್ತಾರೆ ನೋಡಿ. ಅಬ್ಬಬ್ಬಾ, ಇಷ್ಟೆಷ್ಟು ಜಾಗ ನನಗೆ ಸಾಕಾಗುತ್ತಿಲ್ಲ. ನಮ್ಮ ದೇಶದ ಜನಸಂಖ್ಯೆ ಮೇಲಕ್ಕೇರುತ್ತಿದೆ. ಅವರಿಗೆಲ್ಲ ನಾನು ಹೇಗೆ ಆಹಾರ ಕೊಡಲಿ? ಕೊರೋನಾ ಸಮಯದಲ್ಲಿ ಪೇಟೆ ಜನರು ಬಂದು ಮರ ಗಿಡವನ್ನು ಕಡಿದು ಕೃಷಿ ಭೂಮಿ ಮಾಡುತ್ತಿದ್ದರು. ನಾನು ಕೂಡ ಮರ ಗಿಡವನ್ನು ಕಡಿದು ಕೃಷಿ ಭೂಮಿ ಮಾಡುತ್ತೇನೆ.
ನಿಲ್ಲು ಎಲೆ ಮಾನವ ನಿಲ್ಲು. ವೃಕ್ಷ ಮಾತೆಯಾದ ನನ್ನನ್ನು ಕಡಿಯಬೇಡ. ನಾನು ನಿನಗೆ ನೆರಳನ್ನು ಕೊಟ್ಟಿದ್ದೇನೆ, ಹಣ್ಣು ಹಂಪಲುಗಳನ್ನು ಕೊಟ್ಟಿದ್ದೇನೆ, ಅನೇಕ ಪ್ರಾಣಿ ಪಕ್ಷಿಗಳಿಗೆ ನಾನು ಆಶ್ರಯ ನೀಡಿದ್ದೇನೆ. ನೋಡು, ನನ್ನ ನೆರಳಲ್ಲೇ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡುತ್ತಿದ್ದಾರೆ. ನನ್ನನ್ನು ಕಳೆದು ನಿನ್ನ ಅಂತ್ಯವನ್ನು ನೀನೇ ಕಾಣಬೇಡ. ದುಡುಕಬೇಡ ಎಲೆ ಮಾನವ, ದುಡುಕಬೇಡ. ಎಲ್ಲ ಮರಗಳು ಹೀಗೆ ಹೇಳ್ತಾರೆ. ನನ್ನ ನಂಬಿ ನನ್ನ ಜೀವನ ಸಾಗಿಸ್ಲಿ, ನನ್ನ ಹೊಟ್ಟೆ ತುಂಬಿಸ್ಲಿ. ನಿಲ್ಲು ಎಲೆ ಮಾನವ ನಿಲ್ಲು. ಜನದೇವತೆಯಾದ ನನ್ನನ್ನು ಮಲಿನ ಮಾಡಬೇಡ. ನೀನು ಸಾಕು ಪ್ರಾಣಿಗಳನ್ನು ತೊಳೆದು, ವಾಹನಗಳನ್ನು ತೊಳೆದು, ಕಾರ್ಖಾನೆಗಳ ರಾಸಾಯನಿಕಗಳನ್ನು ನೀರಿಗೆ ಬಿಟ್ಟು ಈಗಾಗಲೇ ನನ್ನನ್ನು ಸಾಕಷ್ಟು ಮಲಿನ ಮಾಡಿದ್ದೀಯ. ಈಗಾಗಲೇ ಅನೇಕ ಜಲಚರಗಳು ಸತ್ತು ತೇಲಾಡುತ್ತಿವೆ. ಇದೇ ಮುಂದುವರಿದರೆ ಇದರ ಕಠೋರ ಪರಿಣಾಮವನ್ನು ನೀನೇ ಅನುಭವಿಸುತ್ತೀಯ. ಎಚ್ಚರ ಮಾನವ, ದುಡುಕಬೇಡ. ಏನು ಇಷ್ಟೆಷ್ಟು ದಗಡ ಬೆಳೆದಿದ್ಯಲ್ಲ, ಏನು ತಿಪ್ಪೆ ಗೊಬ್ಬರ ಹಾಕಿದ್ರು. ಇದಕ್ಕೆ ನಾನು ಏನು ಮಾಡಲಿ? ಐಡಿಯಾ ಬಂತು. ಇದಕ್ಕೆ ನಾನು ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ಹೊಡಿತೀನಿ. ನಿಲ್ಲು ಎಲೆ ಮಾನವ ನಿಲ್ಲು. ಭೂದೇವಿಯಾದ ನನಗೆ ಅನೇಕ ರಾಸಾಯನಿಕಗಳನ್ನು ಹಾಕಿ ಎಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡಿ ನನ್ನ ಭೂಗರ್ಭವನ್ನು ಬರಿದು ಮಾಡಿ ನನ್ನ ಫಲವತ್ತತೆಯನ್ನು ಹಾಳು ಮಾಡಬೇಡ. ಇದರ ಘೋರ ಪರಿಣಾಮವನ್ನು ಮುಂದೆ ನೀನೇ ಅನುಭವಿಸಬೇಕಾಗುತ್ತದೆ. ಎಚ್ಚರಿಕೆ. ನೀನೇ ಹೆಂಗಾದ್ರೆ ನನ್ನ ಜೀವನ ಹೆಂಗೆ ಮಾಡಲಿ? ನೋಡಿದ್ರಲ್ಲ, ಮನುಷ್ಯ ತನ್ನ ಕೈಯಾರನೆ ಪರಿಸರ ನಾಶ ಮಾಡಿ ಈಗ ಅವನ ಪರಿಸ್ಥಿತಿ ಏನಾಗಿದೆ ನೋಡಿ. ಯಾರಿಗೆ ಯಾರುಂಟು ಸಿಟಿಯಲ್ಲಿ ಸಂಸಾರ, ನೀರ ಮೇಲಿನ ನೊರೆಯು ಸ್ಥಿರವಲ್ಲ ಹರಿಯೇ. ಯಾರಿಗೆ ಯಾರು ಬಾಯಾರಿತು ಎಂದು ಬೋರ್ವೆಲ್ ನೀರಿಗೆ ಪೋದೆ, ಬೋರ್ವೆಲ್ ಜಲ ಬತ್ತಿ ಬರಿಗಾಳಿ ಹರಿಯೇ. ಬಿಸಿಲ ತಾಳದೆ ಬಿಸಿಲೇರಿ ನಾ ಕುಡಿದೆ, ಬಿಸಿಲ ತಾಳದೆ ಬಿಸಿಲೇರಿ ನಾ ಕುಡಿದೆ, ಬಿಸಿಲೇರಿ ಬಾಟ್ಲಿಂದ ಕೀಟಗಳು ಹರಿಯೇ. ಯಾರಿಗೆ ಯಾರುಂಟು ಏನಾಯ್ತಪ್ಪ, ಒಬ್ಬೊಬ್ರು ಬನ್ನಿ. ಡಾಕ್ಟ್ರೇ, ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಡಾಕ್ಟ್ರೇ, ಕಿವಿನೇ ಕೇಳಿಸ್ತಿಲ್ಲ ಡಾಕ್ಟ್ರೇ. ಎಷ್ಟು ದಿನದಿಂದ? ಡಾಕ್ಟ್ರೇ, ಸುಮಾರು ದಿನದಿಂದ ಡಾಕ್ಟ್ರೇ. ಸಿಸ್ಟರ್, ಇವರಿಗೆ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಕೊಡಿ. ನಿಮ್ಗೇನಾಯ್ತು? ಡಾಕ್ಟ್ರೇ, ಕಣ್ಣು ಹಳದಿಯಾಗಿದೆ. ನಿಮಗೆ ಜಾಂಡೀಸ್ ಬಂದಿದೆ. ಅದೊಂದು ಹಳದಿ ಕಾಯಿಲೆ. ಈಗ ಏನು ಮಾಡುದು ಡಾಕ್ಟ್ರೇ? ನೀವು ಕಲುಷಿತವಾದ ನೀರನ್ನು ಕುಡಿಯುವುದಕ್ಕೆ ಈ ಕಾಯಿಲೆ ಬಂದಿದೆ. ಅಯ್ಯೋ, ಅದೇನು ಕಲುಷಿತವಾದ ನೀರು, ಎಲ್ಲಾ ಕಡೆ ಅದೇ. ನಿಮ್ಗೆ ಆಯ್ತು? ಯಾಕ ಮೈಯೆಲ್ಲ ಕಡಿತಾ ಇದೆ ಡಾಕ್ಟ್ರೇ?
ಸ್ಕಿನ್ ಇನ್ಫೆಕ್ಷನ್ ಆಗಿದೆ. ನಿಮ್ಗೆ ಇದೆಲ್ಲ ಹೆಂಗಾಯ್ತು? ಡಾಕ್ಟ್ರೇ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಗಿಡವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸುತ್ತಿದ್ದರು. ಅವರು ಶುದ್ಧ ಗಾಳಿ ನೀರನ್ನು ಸೇವಿಸುತ್ತಿದ್ದರು. ಆದರೆ ನಮ್ಮ ತಂದೆಯವರು ಗಿಡ ಮರನೆಲ್ಲ ನಾಶ ಮಾಡಿ ನಮಗೆ ಇಂಥ ಕಾಯಿಲೆ ಬಂದಿದೆ. ಜನರಿಗೆ ಕಾಯಿಲೆಯಿಂದ ನರಳುತ್ತಿದ್ದಾರೆ. ಡಾಕ್ಟ್ರೇ, ಅದಕ್ಕೆ ಹೇಳುವುದು ಪರಿಸರವನ್ನು ಸಂರಕ್ಷಿಸಬೇಕು ಮತ್ತು ಹೆಚ್ಚಾಗಿ ಗಿಡ ಮರಗಳನ್ನು ಬೆಳೆಸಬೇಕು. ಸರಿ ಡಾಕ್ಟ್ರೇ. ನೋಡಿದ್ರಲ್ಲ, ಪರಿಸರ ನಾಶದಿಂದ ಜನರು ಹೇಗೆ ನರಳಿ ಸಾಯುತ್ತಿದ್ದಾರೆ. ಪರಿಸರ ರಕ್ಷಣೆಗಾಗಿ ಸರ್ಕಾರ ಎಷ್ಟೇ ಕಠಿಣ ಕ್ರಮವನ್ನು ಕೈಗೊಂಡರೂ ಅದನ್ನು ಜನರು ಪಾಲಿಸಲಿಲ್ಲ. ಆದ್ದರಿಂದ ಇದನ್ನು ಮುಂದೆ ರಕ್ಷಿಸುವವರು ಯಾರು? ಕಾದು ನೋಡಿ. ಚಿತ್ರಗುಪ್ತರೆ, ಇವತ್ತಿನ ಕಾರ್ಯಕಲಾಪಗಳನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಯಮಕಿಂಕರಿ, ಅವನನ್ನು ಕರೆದುಕೊಂಡು ಬನ್ನಿ. ಇವನನ್ನೇ ಕೆಳೆದು ತಂದಿದ್ದೀರಿ ಚಿತ್ರಗುಪ್ತರೆ? ಮಹಾಪ್ರಭು, ಈತನ ಹೆಸರು ಮನೋಜ್ ಅಂತ. ಈತ ಒಬ್ಬ ತಿಂಡಿ ಪೋತ. ಈತ ಪ್ಲಾಸ್ಟಿಕ್ ಪಟ್ಟಣಗಳಲ್ಲಿ ಆಹಾರ ಪದಾರ್ಥಗಳನ್ನು ತಿಂದು ಎಲ್ಲೆಂದರಲ್ಲೇ ಬಿಸಾಡಿದ್ದಾನೆ. ಅವುಗಳನ್ನು ತಿಂದ ಅನೇಕ ಪ್ರಾಣಿಗಳ ಸಾವಿಗೆ ಕಾರಣನಾಗಿದ್ದಾನೆ ಮಹಾಪ್ರಭು. ಇವನನ್ನು ಕೊತ ಕೊತ ಎಂದು ಕುದಿಯುವ ಎಣ್ಣೆಗೆ ಎಸೆಯಿರಿ. ಯಮಕಿಂಕರೆ, ಮತ್ತೊಬ್ಬನನ್ನು ಎಳೆದುಕೊಂಡು ಬನ್ನಿ. ಇವನನ್ನೇ ಕೆಳೆದು ತಂದಿದ್ದೀರಿ. ಇವನ ತಪ್ಪುಗಳು ಏನು? ಮಹಾಪ್ರಭು, ಇವನ ಹೆಸರು ಜಗದೀಶ್ ಅಂತ. ಈತ ಒಬ್ಬ ಸಾಮಾನ್ಯ ರೈತ. ಆದರೆ ತಾನು ಬೆಳೆ ಬೆಳೆಯಲು ತನ್ನ ಜಮೀನನ್ನು ಬಿಟ್ಟು ಕಾಡನ್ನು ಕಡಿದು ಪರಿಸರ ನಾಶ ಮಾಡಿದ್ದಾನೆ ಮತ್ತು ಜನರಿಗೆ ಶುದ್ಧವಾದ ಗಾಳಿ ಸಿಗದಂತೆ ಮಾಡಿದ್ದಾನೆ ಮಹಾಪ್ರಭು. ಇವನನ್ನು ಮುಳ್ಳಿನ ಹಾಸಿಗೆಯ ಮೇಲೆ ಎಸೆದು ಆನೆ ಕಾಲಿನಿಂದ ತುಳಿಸಿ. ಯಮಕಿಂಕರೆ, ಇನ್ನೊಬ್ಬರನ್ನು ಕರೆದುಕೊಂಡು ಬನ್ನಿ. ಚಿತ್ರಗುಪ್ತರೆ, ಇವನನ್ನೇ ಕೆಳೆದು ತಂದಿದ್ದೀರಿ. ಇವನ ಹೆಸರು ಏನು? ಇವನ ತಪ್ಪುಗಳು ಏನು? ಮಹಾಪ್ರಭು, ಈತನ ಹೆಸರು ಯಶಸ್ ಅಂತ. ಈತ ಒಬ್ಬ ರೈತ. ಬೇಗ ಬೆಳೆ ಎಳೆದು ಭೂಮಿಗೆ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳನ್ನು ಹಾಕಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡಿದ್ದಾನೆ ಮತ್ತು ಜನರಿಗೆ ವಿಷಪೂರಿತವಾದ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಿಸಿದ್ದಾನೆ ಮಹಾಪ್ರಭು. ಇವನನ್ನು ವಿಷಪೂರಿತ ಹಾವುಗಳಿಂದ ಕಚ್ಚಿಸಿ. ಯಮಕಿಂಕರೆ, ಇನ್ನೊಬ್ಬನನ್ನು ಕರೆದು ತನ್ನಿ. ಇವನನ್ನೇ ಕೆಳೆದು ತಂದಿದ್ದೀರಿ. ಇವನ ತಪ್ಪುಗಳು ಏನು? ಮಹಾಪ್ರಭು, ಈತನ ಹೆಸರು ನೂತನ್ ಎಂದು. ಈತ ನದಿ ನೀರಿನಲ್ಲಿ ವಾಹನಗಳನ್ನು ತೊಳೆದು ಅನೇಕ ವಿಷಪೂರಿತವಾದ ರಾಸಾಯನಿಕಗಳನ್ನು ನದಿ ನೀರಿಗೆ ಸೇರುವಂತೆ ಮಾಡಿದ್ದಾನೆ ಮತ್ತು ಈತನಿಂದ ಅನೇಕ ಜಲಚರಿಗಳು ಸತ್ತಿವೆ ಮಹಾಪ್ರಭು. ಇವನನ್ನು ಗರಗಸದಿಂದ ಕತ್ತರಿಸಿ. ಯಮಕಿಂಕರೆ, ಮತ್ತೊಬ್ಬನನ್ನು ಎಳೆದುಕೊಂಡು ಬನ್ನಿ. ಇವನನ್ನೇ ಕೆಳೆದು ತಂದಿದ್ದೀರಿ ಚಿತ್ರಗುಪ್ತರೆ. ಇವನ ತಪ್ಪುಗಳು ಏನು? ಮಹಾಪ್ರಭು, ಈತನ ಹೆಸರು ಶಶಾಂಕ್ ಅಂತ. ಈತ ಸಾಕಿದ ಪ್ರಾಣಿಗಳನ್ನು ನದಿ ನೀರಿನಲ್ಲಿ ತೊಳೆದು ಅಲ್ಲೇ ಬಟ್ಟೆ ಒಗೆದು ಸ್ನಾನ ಮಾಡಿ ನದಿ ನೀರನ್ನು ಮಾಲಿನ್ಯ ಮಾಡಿದ್ದಾನೆ. ಈತನಿಂದ ಅನೇಕ ಜಲಚರಿಗಳು ಆಹಾರಕ್ಕಾಗಿ ಹೊರಗೆ ಬರಲು ಹೆದರಿ ಆಹಾರವಿಲ್ಲದೆ ಬಳಲುತ್ತಿವೆ ಮಹಾಪ್ರಭು. ಇವನನ್ನು ಯಮಲೋಕದಲ್ಲಿ ಇರುವ ನಾಯಿಗಳಿಗೆ ಆಹಾರವನ್ನಾಗಿ ನೀಡಿ. ಇಂದಿನ ಕಾರ್ಯಕಲಾಪಗಳು ಮುಗಿಯಿತೆ ಚಿತ್ರಗುಪ್ತರೆ?
ಯಮಕಿಂಕರ ಇನ್ನೊಬ್ಬನನ್ನು ಕರೆದುಕೊಂಡು ಬನ್ನಿ. ಚಿತ್ರಗುಪ್ತರೆ, ಇವನನ್ನೇ ಕೆಳೆದು ತಂದಿದ್ದೀರಿ? ಮಹಾಪ್ರಭು, ಈತ ಪರಿಸರ ಪ್ರೇಮಿ ಮತ್ತು ಈತ ಕಾಡನ್ನು ಸಂರಕ್ಷಣೆ ಮಾಡಿದ್ದಾನೆ ಮತ್ತು ಕಾಡನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ ಮತ್ತು ಗಿಡಗಳನ್ನು ನೆಟ್ಟಿದ್ದಾನೆ. ಮಹಾಪ್ರಭು, ಇವನನ್ನು ಸ್ವರ್ಗ ಲೋಕಕ್ಕೆ ಕಳಿಸಿ ಸೊಗಸಾದ ಹಾಸಿಗೆಯ ಮೇಲೆ ಮಲಗಿಸಿ. ಚಿತ್ರಗುಪ್ತರೆ, ಇವತ್ತಿನ ಕಾರ್ಯಕಲಾಪಗಳು ಮುಗಿಯಿತೆ? ಮುಗಿಯಿತು ಮಹಾಪ್ರಭು. ಭೂಮಿಯ ಮೇಲೆ ನಮ್ಮ ದೇವತೆಗಳು ಉಚಿತವಾಗಿ ನೀರು, ಗಾಳಿ ಮತ್ತು ಬೆಳೆಯಲು ಭೂಮಿಯನ್ನು ಕೊಟ್ಟಿದ್ದಾರೆ ಈ ಮಾನವರಿಗಾಗಿ. ಆದರೆ ಇವರು ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ನೀರು ಮಾಲಿನ್ಯ ಮತ್ತು ಗಾಳಿಯನ್ನು ಅಶುದ್ಧ ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದರೆ ನೀವೇ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ನಮ್ಮ ನರಕದಲ್ಲಿ ಕೊಡುವ ಶಿಕ್ಷೆಗಿಂತ ನೀವು ಭೂಮಿಯ ಮೇಲೆ ಇನ್ನೂ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಎಲ್ಲರೂ ಸಹ ಪರಿಸರವನ್ನು ಉಳಿಸಿ ಬೆಳೆಸಬೇಕೆಂಬುದೇ ಈ ಯಮನ ಆಜ್ಞೆ. ಚಿತ್ರಗುಪ್ತರೆ, ಇನ್ನು ನಾವು ನಮ್ಮ ಲೋಕಕ್ಕೆ ತೆರಳೋಣ ಮಹಾಪ್ರಭು. वृक्षो रक्षति रक्षिता